ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಸತ್ತರೆ ಸಂಗಾತ ಹೂಳಿಸಿಕೊಂಬ ಇಷ್ಟಲಿಂಗವ ಶಟೆ ಮಾಡಿ, ಸತ್ತರೆ ಸಂಗಾತ ಹೂಳಿಸಿಕೊಂಬ ಇಷ್ಟಲಿಂಗವ ಶಟೆ ಮಾಡಿ, ಮತ್ತೆ ಅನ್ಯ ದೈವಕ್ಕೆರವ ಕತ್ತೆ ಹೊಲೆಯರು ನೀವು ಕೇಳಿರು, ಮತ್ತೆ ಅನ್ಯ ದೈವಕ್ಕೆರಗುವ ಕತ್ತೆ ಹೊಲೆಯರು ನೀವು ಕೇಳಿರು. ತನ್ನ ಪುರುಷನಿರಲು ಅನ್ಯ ಪುರುಷನ ಕೂಡಿಹ ಸ್ತ್ರೀಗೆ ನರಕವಲ್ಲವೇ? ತನ್ನ ಪುರುಷನಿರಲು ಅನ್ಯ ಪುರುಷನ ಕೂಡಿಹ ಸ್ತ್ರೀಗೆ ನರಕವಲ್ಲವೇ? ಮೋಕ್ಷಾರ್ಥಿ ಎಂದು ಗುರುಕೊಟ್ಟ ಇಷ್ಟಲಿಂಗವು ಅಂಗಕ್ಕೆ ಸಂಬಂಧಿಸಿದ ಬಳಿಕ, ಮೋಕ್ಷಾರ್ಥಿ ಎಂದು ಗುರುಕೊಟ್ಟ ಇಷ್ಟಲಿಂಗವು ಅಂಗಕ್ಕೆ ಸಂಬಂಧಿಸಿದ ಬಳಿಕ ಹಲವು ದೇವರೆಂದು ಭಾವಿಸಿ ಪೂಜೆಯ ಮಾಡುವ ಭ್ರಷ್ಟರು ನೀವು ಕೇಳಿರು, ಹಲವು ದೇವರೆಂದು ಭಾವಿಸಿ ಪೂಜೆ ಮಾಡುವ ಭ್ರಷ್ಟರು ನೀವು ಕೇಳಿರು. ನೀವು ಮಾಡಿದ ಪೂಜೆಯು ಹಾದರಿಯ ಸ್ತ್ರೀಯಳಂತೆ ಕಾಣಿರು, ನೀವು ಮಾಡಿದ ಪೂಜೆಯು ಹಾದರಿಯ ಸ್ತ್ರೀಯಳಂತೆ ಕಾಣಿರು. ಕಡೆಗೆ ಅದೇ ಲಿಂಗವೇ ಮುಂದೆ ಮಾರಿಯಾಗಿ, ಕಡೆಗೆ ಅದೇ ಲಿಂಗವೇ ಮುಂದೆ ಮಾರಿಯಾಗಿ ಮೋಕ್ಷಕ್ಕೆ ದೂರ ಮಾಡುವುದೆಂದಾತ ನಮ್ಮಂಬಿಗರ ಚೌಡಯ್ಯ ನಿಜ ಶರಣನ. ಮೋಕ್ಷಕ್ಕೆ ದೂರ ಮಾಡುವುದೆಂದಾತ ನಮ್ಮಂಬಿಗರ ಚೌಡಯ್ಯ ನಿಜ ಶರಣ. ಇಲ್ಲಿ ಅಂಬಿಗರ ಚೌಡಯ್ಯನವರು ಇಷ್ಟಲಿಂಗದ ಬಗ್ಗೆ ಇಲ್ಲಿ ತಿಳಿಪಡಿಸ್ತಾರೆ. ಏನು 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ನಮಗೇನು ಕೊಡಮಾಡಿದರು, ಅದನ್ನು ನಾವು ಏನು ಒಬ್ಬ ದೀಕ್ಷಾ ಗುರುವಿನ ಮೂಲಕ ನಾವು ಪಡ್ಕೋತೀವಿ. ಪಡ್ಕೊಂಡ ನಂತರ ಅಲ್ಲಿ ಶರಣ ಸತಿಯಾದರೆ ಅಲ್ಲಿ ಲಿಂಗ ಪತಿ ಆಗ್ತದೆ. ಗುರು ಏನು ಒಂದು ದೀಕ್ಷೆಯ ಮೂಲಕ ಹೇಗೆ ಅಲ್ಲಿ ಒಬ್ಬ ಪುರೋಹಿತ ಮದುವೆಯನ್ನು ಗಂಡ ಹೆಂಡತಿ ಅಂಥೇಳಿ ಏನು ಒಂದು ಮಂತ್ರ ಹೇಳಲಿ ಒಂದು ತಾಳಿ ಕಟ್ಟಿಸಿ ಮದುವೆ ಮಾಡಿರ್ತಾನಲ್ಲ, ಅದೇ ರೀತಿ ಇಲ್ಲಿ ಗುರು ಏನು ಮಾಡ್ತಾನೆ ಅಂದ್ರೆ, ಇದು ಈ ಲಿಂಗ ನಿನ್ನ ಗಂಡ, ನೀನು ಇದರ ಸತಿ ಅಂದರೆ ಶರಣ ಸತಿ ಲಿಂಗಪತಿ ಅನ್ನುವುದು ಒಂದು ಲಿಂಗಾಯತ ಧರ್ಮದ ಮಹತ್ವವಾದವಂಥ ಕೊಡುಗೆ ಇದು. ಇಲ್ಲಿ ಅಂಬಿಗರ ಚೌಡಯ್ಯನವರು ಹಾಗಾದರೆ ಲಿಂಗಾಯತ ಧರ್ಮ ಒಂದು ಪತಿವ್ರತ ಧರ್ಮ ಅಂತ ಹೇಳ್ತಾರೆ ಅವರು. ಹೇಗೆ ಒಂದು ಹೆಣ್ಣು ಮದುವೆಯಾಗಿ ಮತ್ತೊಬ್ಬರಲ್ಲಿ ಕೂಡಿದಾಗ ಆಕೆ ಹೇಗೆ ಒಂದು ಸಮಾಜದಲ್ಲಿ ಅನೇಕ ಅಪವಾದಗಳು ಬರ್ತಾವೆ, ಸಮಾಜ ಅವಳನ್ನು ನೋಡುವಂಥ ಒಂದು ದೃಷ್ಟಿ ಬದಲಾಗ್ತದೆ, ಹೇಗೆ ಅವಳು ಇರುವಾಗಲೇ ಒಂದು ನರಕ ಯಾತನೆಯನ್ನು ಅನುಭವಿಸ್ತಾಳೆ, ಅದೇ ರೀತಿ ಇಲ್ಲಿ ಗುರುವಿನಿಂದ ಲಿಂಗವನ್ನು ಪಡ್ಕೊಂಡ ಮೇಲೆ ಅಲ್ಲಿ ಒಬ್ಬ ಪತಿವ್ರತೆ ಹೇಗೆ ನಡ್ಕೊಳ್ತಾಳೆ ಆ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದ ಮೂಲಕ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಸತ್ತರೆ ಸಂಗಾತ ಹೂಳಿಸಿಕೊಂಬ ಇಷ್ಟಲಿಂಗವ ಶಟೆ ಮಾಡಿ. ಅಂದರೆ ಒಂದು ಲಿಂಗಾಯತ ಧರ್ಮದ ಒಂದು ಘನ ಮತ್ತು ಮಹತ್ವರವಾದ ಒಂದು ಸದುದ್ದೇಶ ಏನಂತ ಕೇಳಿದರೆ, ಅಲ್ಲಿ ಏನು ಒಂದು ತಾಯಿಯ ಗರ್ಭದಲ್ಲಿದ್ದಾಗ 8 ತಿಂಗಳ ಮಗುವಾಗಿರುವಾಗಲೇ ಏನು ಗರ್ಭಲಿಂಗ ಧಾರಣೆ ಮಾಡ್ತಾರೆ. ತದನಂತರ ಹುಟ್ಟಿದ ಮೇಲೆ ಅಲ್ಲಿ ಲಿಂಗ ತೀರ್ಥ ಮತ್ತು ಲಿಂಗ ಧಾರಣೆಯನ್ನು ಮಾಡ್ತಾರೆ. ಮುಂದೆ ಒಂದು 7-8 ವರ್ಷಕ್ಕೆ ಅಲ್ಲಿ ಲಿಂಗ ದೀಕ್ಷೆ ಅಂತ ಹೇಳಿ ಆಗ್ತದೆ. ಅಂದರೆ ಒಂದು ಕೆಲವು ಸಮಯದಲ್ಲಿ ಸಣ್ಣ ಮಗುವಿಗೆ ಆ ಲಿಂಗದ ಮಹತ್ವ ತಿಳಿಯೋದಿರೋದಿಲ್ಲ. ಅದಕ್ಕೋಸ್ಕರ ಒಂದು 7-8 ವರ್ಷಕ್ಕೆ ಅಲ್ಲಿ ಒಬ್ಬ ಗುರುವಿನ ಮೂಲಕ ಒಂದು ಲಿಂಗ ದೀಕ್ಷೆ ಆಗ್ತದೆ. ಹೇಗೆ ಒಂದು ತಾಯಿಯ ಗರ್ಭದಲ್ಲಿ ನಾವು ಇದ್ದಾಗ ಹೇಗೆ ನಮಗೆ ಅಲ್ಲಿ ಗರ್ಭಲಿಂಗ ಧಾರಣೆ ಆಗ್ತದೆ, ಅದೇ ಲಿಂಗ ಕೊನೆಯ ಕ್ಷಣದವರೆಗೂ ಅಂದರೆ ನಾವು ಸತ್ತ ಮೇಲೂ ಸಹಿತ ನಮ್ಮ ಜೊತೆಗೆ ಅದನ್ನು ನಮ್ಮ ಮಣ್ಣು ಮಾಡುವಂಥ ಹೂಳುವಂಥ ಒಂದು ವ್ಯವಸ್ಥೆ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಇದೆ. ಸಾಮಾನ್ಯವಾಗಿ ಈಗೂ ಸಹಿತ ಅದು ಕಾರ್ಯರೂಪದಲ್ಲಿದೆ. ಹೂಳುವಾಗ ಆ ಲಿಂಗ ಆತ ಕಟ್ಗಣದೆ ಹೋದರೂ ಸಹಿತ ಆ ಲಿಂಗ ಹುಡುಕ್ತಿರ್ತಾರೆ. ಯಾವ್ದಾರ ಕಡೆ ಒಂದು ಲಿಂಗ ತಂದು ಅವನ ಜೊತೆಗೆ ಹೂಳ್ತಾರೆ. ಅವ ಇಡೀ ಜೀವನ ಪರ್ಯಂತ ಲಿಂಗ ಪೂಜೆನೂ ಮಾಡಿರಲ್ಲ, ಲಿಂಗನೂ ಕಟ್ಕೊಂಡಿರಲ್ಲ, ಆದರೂ ಸಹಿತ ಅವಾಗ ಲಿಂಗಾಯತ ಧರ್ಮದಾಗ ಹುಟ್ಟಿದ್ದ ಅಂತ ಅನ್ನೋಕ್ಕೋಸ್ಕರ ಎಲ್ಲಿಯಾದರೂ ಒಂದು ಕಡೆಗೆ ಒಂದು ಮಾರ್ಕೆಟ್ನಾಗಾದರೂ ಕೊಂಡು ತಂದು ಒಂದು ಲಿಂಗನ ಅವನ ಜೊತೆಗೆ ಹೂಳ್ತಾರೆ. ಆದರೆ
ಅವ ಜೀವಿತಾವಧಿಯಲ್ಲಿ ಅನೇಕ ಗುಡಿಗಳಿಗೆ, ಗುಂಡಾರಗಳಿಗೆ, ಅನೇಕ ದೇವರುಗಳಿಗೆ, ಅನೇಕ ಈ ಕಾಕು ಕೋಕು ದೈವಗಳಿಗೆಲ್ಲ ಹೋಗಿರ್ಬೋದು. ಆದರೆ ಆತ ಸತ್ತ ಮೇಲೆ ಅಲ್ಲಿ ಆ ದೇವ್ರು ತೊಂಬರ್ರಿ, ಈ ದೇವ್ರು ತೊಂಬರ್ರಿ, ಅದನ್ನು ಹೂಳಬೇಕು, ಇದನ್ನು ಹೂಳಬೇಕು ಅನ್ನಲ್ಲ. ಆದರೆ ಕೊನೆಗೆ ಅಲ್ಲಿ ಏನು ಹೇಳ್ತಾರೆ ಅಂದರೆ ಲಿಂಗ ತೊಗೊಂಬರ್ರಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೊನೆಗೆ ನಾವು ಮಣ್ಣಲ್ಲಿ ಮಣ್ಣಾಗೂ ಹೋಗುವಾಗ ಸಹಿತ ನಮ್ಮ ಒಡನೆ ಇರುವಂಥದ್ದು ಯಾವುದು ಅಂದರೆ ಅದು ಇಷ್ಟಲಿಂಗ. ಅದನ್ನು ಅವರು ಹೇಳ್ತಾರೆ. ಅವರು ಅದನ್ನು ಶಟೆ ಮಾಡಬೇಡ್ರಿ, ಅಂದರೆ ಸುಳ್ಳು ಮಾಡಬೇಡ್ರಿ ಅಂತ ಹೇಳ್ತಾರೆ ಅವರು. ಮತ್ತೊಂದು ವೇಳೆ ಶಟೆ ಮಾಡಿ ಮತ್ತೆ ಅನ್ಯ ದೈವಕ್ಕೆರು ಕತ್ತೆ ಹೊಲೆಯರು ನೀವು ಕೇಳಿರೋ. ನೋಡ್ರಿ, ಅವರು ಯಾವ ರೀತಿ ಒಂದು ಲಿಂಗಾಯತರಿಗೆ ಬುದ್ಧಿ ಹೇಳ್ತಿದಾರವರು ಅಂಬಿಗರ ಚೌಡಯ್ಯನವರು ಅಂದ್ರೆ ಹಾಗೆ ಕೇಳೋದಲ್ಲಿ ಅವರು ಅಂದ್ರೆ ಕತ್ತೆ ಹೊಲೆಯರು ಅಂತಾರೆ ಅವರು. ಹಂಗೆ ಬೈದು ಹೇಳಿದ್ರೆ, ಹಂಗೆ ಸೂಕ್ಷ್ಮವಾಗಿ ಹೇಳಿದ್ರೆ ಈ ತಿಳ್ಕೊಳ್ಳಲ್ಲ ಈ ಲಿಂಗಾಯತ ಮಂದಿ ಅಂತ ಹೇಳಿ ಕತ್ತೆ ಹೊಲೆಯರ್ಯ ಅಂತ ಹೇಳ್ತಾರೆ ಅವರು. ಹಾಗೆ ಕತ್ತೆ ಹೊಲೆಯರು ನೀವು ಕೇಳಿರೋ ಅಂತ ಹೇಳ್ತಾರೆ ಅವರು. ತನ್ನ ಪುರುಷನಿರಲು ಅನ್ಯ ಪುರುಷನ ಕೂಡ ಸ್ತ್ರೀಹಿಗೆ ನರಕವಲ್ಲವೇ. ಅಲ್ಲಿ ಒಂದು ಗುರು ಏನು ನಿನ್ನ ಈ ಪತಿ ಅಂತ ಹೇಳಿ ನಿನಗೆ ಲಿಂಗವನ್ನು ಕಟ್ಟಿದ್ದಾನ, ಅದನ್ನು ಬಿಟ್ಟುಕೊಂಡು ಮತ್ತೊಂದು ದೈವಕ್ಕೆ ನೀವು ಹೋಗಿ ತಿರುಗಿ ಬರ್ತಿರಲ್ಲ, ನೀವು ಕತ್ತೆ ಹೊಲೆಯರ್ಯಾರ. ಅಲ್ಲಿ ಒಬ್ಬ ಮಹಿಳೆಗೆ ತನ್ನ ಗಂಡ ಇದ್ದಾಗ ಮತ್ತೊಬ್ಬನೊಡನೆ ಸಂಸಾರ ಮಾಡಿದರೆ ಹೇಗೆ ನರಕ ಆಗ್ತತ್ತಲ್ಲ, ಹೇಗೆ ಅಲ್ಲಿ ಒಂದು ತನ್ನ ಪತಿವ್ರತ್ಯವನ್ನು ಆಕೆ ಕೆಡಿಸ್ಕೊಳ್ತಾಳಲ್ಲ, ಆ ರೀತಿ ನೀವು ಅಲ್ಲಿ ಹಾಗೆ ನಿಮಗೆ ಒಂದು ನರಕ ಆಗ್ತತೆ ಅಂತಾರೆ ಅವರು. ಮುಂದೆ ಏನು ಹೇಳ್ತಾರೆ ಅವರು, ಮೋಕ್ಷಾರ್ಥಿ ಎಂದು ಗುರು ಕೊಟ್ಟ ಇಷ್ಟಲಿಂಗವ ಅಂಗಕ್ಕೆ ಸಂಬಂಧಿಸಿದ ಬಳಿಕ. ಅಂದರೆ ಅಲ್ಲಿ ದೀಕ್ಷೆ ಕೊಡುವಾಗ ಗುರು ಹೇಳಿರ್ತಾರೆ, ಇದು ನಿನಗೆ ಮೋಕ್ಷವನ್ನು ಕೊಡುವಂತಹ ಇಷ್ಟಲಿಂಗ, ಇದು ಕೊನೆಯವರೆಗೂ ನೀನು ಕಟ್ಕೋಬೇಕು, ಕೊರಳಲ್ಲಿ ಅಂಗೈಯಲ್ಲಿಟ್ಟು ಪೂಜೆ ಮಾಡಬೇಕು ಅಂತೇಳಿ ಏನು ಅಲ್ಲಿ ಗುರು ಒಂದು ಬೋಧನೆ ಮಾಡಿರ್ತಾನಲ್ಲ, ಅಂಥ ಲಿಂಗವನ್ನು ಅದನ್ನು ಅಂಗಕ್ಕೆ ಸಂಬಂಧಿಸಿರ್ತದೆ. ಅದನ್ನು ದೀಕ್ಷೆ ಆದಮೇಲೆ ಅಂಗದಿಂದ ಅದನ್ನು ಲಿಂಗವನ್ನು ಬೇರ್ಪಡಿಸಬಾರದು ಅನ್ನೋದು ಒಂದು ಲಿಂಗಾಯತ ಧರ್ಮದ ಒಂದು ಸದುದ್ದೇಶ. ಹಾಗೆ ಹಲವು ದೇವರೆಂದು ಭಾವಿಸಿ ಪೂಜೆ ಮಾಡುವ ಭ್ರಷ್ಟರು ನೀವು ಕೇಳಿರೋ. ಅಲ್ಲಿ ಕೊರಳಲ್ಲಿ ಲಿಂಗ ಕಟ್ಟಿಕೊಂಡು ಅಲ್ಲಿ ಗುರುವಿನಿಂದ ದೀಕ್ಷೆ ಪಡ್ಕೊಂಡು ಮತ್ತು ಇನ್ನೂ ಹಲವು ದೇವರದವು, ದೈವಗಳೈತಿ, ಅಲ್ಲೈತಿ, ಇಲ್ಲೈತಿ, ಆ ಗುಡಿ, ಈ ಗುಡಿ, ಆ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಅದು ದೊಡ್ಡ ಗುಡಿ, ಅದು ದೊಡ್ಡ ದೇವರು ಅಂಥೇಳಿ ಹೋಗ್ತಿರಲ್ಲ, ನೀವು ಭ್ರಷ್ಟರು ಅಂತ ಹೇಳ್ತಾರೆ ಅವರು. ನೀವು ಭ್ರಷ್ಟರು, ನೀವು ಕೇಳಿರೋ ಅಂತ ಹೇಳ್ತಾರೆ ಅವರು. ಮುಂದೆ ಅವರು ಹೇಳ್ತಾರೆ, ನೀವು ಮಾಡಿದ ಪೂಜೆಯು ಆದರೆ ಸ್ತ್ರೀಯಳಂತೆ ಕಾಣಿರೋ. ಈಗೇನಾದರೂ ನೀವು ಒಂದು ವೇಳೆ ಅನ್ಯ ದೈವಕ್ಕೆ ಹೋಗಿ, ಗುಡಿ ಗುಂಡಾರಕ್ಕೆ ಹೋಗಿ ನೀವೇನಾದರೂ ಪೂಜೆ ಮಾಡಿ ಪ್ರಸಾದ ತಗೊಂಡು ಕೈ ಮುಗಿದು ಬಂದರು ಅಂದರೆ ನೀವು ಹಾದರ ಮಾಡಿದಂಗೆ ಅಂತ ಹೇಳಿ ಇಲ್ಲಿ ಒಂದು ಕಠೋರ ಶಬ್ದವನ್ನು ಅಲ್ಲಿ ಅಂಬಿಗರ ಚೌಡಯ್ಯನವರು ಬಳಸ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೋ, ಕಡೆಗೆ ಅದೇ ಲಿಂಗವೇ ಮುಂದೆ ಮಾರಿಯಾಗಿ ಮೋಕ್ಷಕ್ಕೆ ದೂರ ಮಾಡುವುದೆಂದಾತ ಅಂಬಿಗರ ಚೌಡಯ್ಯ. ಅಂದರೆ ಒಬ್ಬ ಗಂಡನಿದ್ದಾಗ ಮತ್ತೊಬ್ಬರೊಡನೆ ಕೂಡಿದಂಥ ಹೆಣ್ಣಿಗೆ ಏನು ಆ ಗಂಡ ಆತನಿಗೆ ಗೊತ್ತಾಯ್ತು ಆ ವಿಷಯ ಅಂದಾಗ ಆತ ಏನು ಮಾಡ್ತಾನೆ, ಅವಳನ್ನು ಕೊಲೆ ಮಾಡ್ತಾನೆ ಅಥವಾ ದಂಡಿಸ್ತಾನೆ. ಆದರೆ ಮೊದಲಿನ ಹಾಗೆ ಹೆಂಡತಿ ಮೇಲೆ ಆತನಿಗೆ ಪ್ರೀತಿ ಬರೋದಿಲ್ಲ, ವಿಶ್ವಾಸ ಇರೋದಿಲ್ಲ. ಕ್ಷಣ ಕ್ಷಣಕ್ಕೂ ಒಂದು ಸಂಶಯದಿಂದ ನೋಡುವಂಥ ಒಂದು ವ್ಯವಸ್ಥೆ ಅಲ್ಲಿ ಬರ್ತದೆ. ಹಾಗೆ ಮತ್ತೆ ಒಬ್ಬ ಭವಿತ, ಒಬ್ಬ ಶಿಡುಕ ಇದ್ರೆ ಅಂದರೆ ಆಕಿನೇನು ಮಾಡ್ತಾನೆ, ಕೊಲೆ ಮಾಡಿಬಿಡ್ತಾನೆ. ಅದನ್ನು ನಾವು ಈ ದಿನಮಾನದಲ್ಲಿ ನಾವು ನೋಡ್ತಾ ಇರ್ಬೋದು. ಒಂದು ಹೆಣ್ಣಿನ ಕೊಲೆ ಅಥವಾ ಒಂದು ಗಂಡಿನ ಕೊಲೆ ಇದೆ ಅಲ್ಲಿ ಅದರ ಹಿಂದೆ ಒಂದು ಅನೈತಿಕ ಚಟುವಟಿಕೆ ಇದೆ ಅಂತ ಹೇಳಿನೇ ಅಲ್ಲಿ ನಾವು ಸುದ್ದಿಗಳನ್ನು ನೋಡ್ತಾ ಇರ್ತೇವೆ. ಅದಕ್ಕೋಸ್ಕರ ಹೇಗೆ ಆ ಲಿಂಗ, ಆ ಗಂಡ ಹೇಗೆ ನಿಮಗೆ ನರಕ ಸದೃಶ್ಯ ಆಗ್ತಾನಲ್ಲ, ಆ ರೀತಿ ಅದೇ ಲಿಂಗವೇ ನಿಮಗೆ ಮಾರಿ ಆಗ್ತತಿ ಅಂತ ಹೇಳ್ತಾರೆ. ಕಟ್ಟಿಕೊಂಡಂಥ ಲಿಂಗವೇ ಮಾರಿಯಾಗಿ ಮೋಕ್ಷಕ್ಕೆ ನಿಮ್ಗೆ ದೂರ ಮಾಡ್ತದದು. ಹೇಗೆ ಅಲ್ಲಿ ಒಬ್ಬ ಪತಿವ್ರತೆ ಅನ್ನುವ ಪದದಿಂದ ಆಕೆ ವಿಮುಕ್ತಳಾಗ್ತಾಳೆ, ಆ ರೀತಿ ನಿಮಗೆ ಮೋಕ್ಷ ದೊರಕೋದಿಲ್ಲ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ನಮಗೆ ಒಂದು ಸಂದೇಶವನ್ನು ಕೊಡಮಾಡ್ತಾರೆ. ಅದು ಲಿಂಗಾಯತರಿಗೆ, ಲಿಂಗ ಕಟ್ಟಿಕೊಂಡವರಿಗೆ ಮತ್ತು ಲಿಂಗ ಬಿಟ್ಟವರಿಗಲ್ಲ. ಅದಕ್ಕೋಸ್ಕರ ಇದು ಲಿಂಗಾಯತ ಧರ್ಮ ಅನ್ನೋದು ಒಂದು
ಪತಿವ್ರತ ಧರ್ಮ ಇದು. ಕೊನೆಗೆ ನಾವು ಹುಟ್ಟಿದ ಆರಂಭದಿಂದ ಹಿಡಿದು ಕೊನೆ ಉಸಿರಿರುವವರೆಗೂ ನಮ್ಮ ಜೊತೆಯಲ್ಲಿ ಉಳಿಸಿಕೊಳ್ಳುವಂಥ ಲಿಂಗವನ್ನು ನಾವು ಗುರುವಿನಿಂದ ಪಡೆದು ಅದನ್ನು ಅಂಗ ಮೇಲೆ ಧರಿಸಿ ಕರದಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಅಂದರೆ ಅಲ್ಲಿ ಒಬ್ಬ ಪತಿವ್ರತೆ ಹೇಗೆ ತನ್ನ ಗಂಡನೊಡನೆ ಸಂಸಾರ ಮಾಡಿ ಆ ಪತಿವ್ರತ ಧರ್ಮವನ್ನು ಎತ್ತಿ ಹಿಡಿತಾಳೆ, ಹಾಗೆ ನಾವು ಸಹಿತ ಆ ರೀತಿ ನಡೆದಾಗ ಮಾತ್ರ ನಮ್ಮ ಒಂದು ಲಿಂಗಾಯತ ಧರ್ಮ ಅದಕ್ಕೆ ಒಂದು ಮಾನ್ಯತೆ ಬರ್ತದೆ, ಮತ್ತು ಅದಕ್ಕೊಂದು ಶ್ರೇಷ್ಠತೆ ಬರ್ತೈತಿ. ಆ ವ್ಯಕ್ತಿಗೂ ಒಂದು ಪೂಜ್ಯ ಭಾವನೆ ಸಮಾಜದಲ್ಲಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳಿದ ಹಾಗೆ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡ ಮೇಲೆ ಯಾವ ಗುಡಿ ಗುಂಡಾರಕ್ಕೆ ಹೋಗುವಂಥ ಒಂದು ಅವಶ್ಯಕತೆ ಲಿಂಗಾಯತರಿಗೆ ಬೀಳೋದೇ ಇಲ್ಲ. ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ಜಗದಗಲ ಮುಗಿಲಗಲನಾದಂಥ ಪರಮಾತ್ಮನೇ ನಮ್ಮ ಕರದಲ್ಲಿ ಬಂದು ಇರುವಾಗ ನಾವೇಕೆ ಅಲ್ಲಿ ಅಡ್ಡಾಡಬೇಕು? ನಮ್ಮಲ್ಲೇ ಮೃಷ್ಟಾನ್ನ ಭೋಜನ ನಮ್ಮಲ್ಲೇ ಇರುವಾಗ ಮತ್ತೊಬ್ಬರ ಮನೆ ಗಂಜಿಗೆ ಹಳಸಿದ ಅನ್ನಕ್ಕೆ ನಾವು ಯಾಕೆ ಆಸೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳುತ್ತಾ, ಹಾಗಾದರೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳಿದ ಹಾಗೆ ಆ ಗುರು ಕೊಟ್ಟ ಲಿಂಗವನ್ನೇ ಅದನ್ನು ನಾವು ದರ್ಶಿಸ್ಕೋಬೇಕು, ಪೂಜೆ ಮಾಡಬೇಕು ಅಂತ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.